ಇನ್ನು ರಾಜಕೀಯ ಶಕ್ತಿ ಕೇಂದ್ರವಾದ ಬಿಎಸ್ವೈ ಧವಳಗಿರಿ ನಿವಾಸ. ಈಗಾಗಲೇ ರಾಜಕೀಯ ಶಕ್ತಿ ಕೇಂದ್ರವಾಗಿದೆ ಬಿಎಸ್ವೈ ಧವಳಗಿರಿ ನಿವಾಸ. ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ಯಡಿಯೂರಪ್ಪ ಅವರನ್ನ ಬಂದು ಭೇಟಿಯಾಗ್ತಾ ಇದ್ದಾರೆ. ಈಗ ಯದುವೀರ್ ಕೂಡ ಬಂದಿದ್ದಾರೆ, BS ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಇವರೆಲ್ಲರೂ ಕೂಡ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ BSವೈ ನಿವಾಸಕ್ಕೆ ಬಂದು ಮಾತುಕತೆಯನ್ನು ಆಡಿ ಹೋಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ BS ಯಡಿಯೂರಪ್ಪ. BSವೈ ಭೇಟಿಯಾಗ್ತಾ ಇದ್ದಾರೆ. ಈಗ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇನ್ನೂ 8 ಸ್ಥಾನಗಳು ಬಾಕಿ ಇವೆ. ಆ 8ರಲ್ಲಿ 3 ಈಗಾಗಲೇ JDSಗೆ ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಉಳಿದ 5 ಕ್ಷೇತ್ರಗಳಿಗೆ ಅಟ್ಲೀಸ್ಟ್ ಟಿಕೆಟ್ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ BSವೈ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಮತ್ತೊಮ್ಮೆ BS ಯಡಿಯೂರಪ್ಪ ತಾನು ಏನೇ ಇದ್ರೂ ಕೂಡ ಯಾವುದೇ ಅಧಿಕಾರದಲ್ಲಿ ಇರಲಿ ಬಿಡಲಿ, ಸೊ ನನ್ನ ಹತ್ರ ಅಧಿಕಾರ ಇದೆ ಅನ್ನುವಂಥದ್ದನ್ನು ಅವರು ತೋರಿಸಿದ್ದಾರೆ. ಈಗ ನೋಡಿ, ಯದುವೀರ್ ಅವರು ಕೂಡ ಭೇಟಿಯಾಗಿದ್ದಾರೆ. ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ತಮಗೆ ಬೇಕಾದಂಥವರಿಗೆ ಅಥವಾ ತಮ್ಮ ಆಪ್ತರಿಗೆ, ತಮ್ಮನ್ನು ನಂಬಿರೋರಿಗೆ ಯಾವತ್ತೂ ಕೂಡ ಯಡಿಯೂರಪ್ಪ ಕೈ ಬಿಡೋದಿಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂಗಾಗಿದೆ. ಸೊ ತಮ್ಮ ಆಪ್ತರಿಗೆ ಎಲ್ರಿಗೂ ಕೂಡ ಟಿಕೆಟ್ ಕೊಡಿಸುವಲ್ಲಿ ಈಗ ಯಡಿಯೂರಪ್ಪ ಸಫಲರಾಗಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸ, ಯಡಿಯೂರಪ್ಪ ಅವರ ನಿವಾಸಕ್ಕೆ ಇವತ್ತು ಭೇಟಿಯಾಗಿರುವಂಥ ಯದುವೀರ್ ಅವರನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ವಿಂಡೋದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಂದಿರುವಂಥದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ವಿ ಸೋಮಣ್ಣ ಅವರು ಕೂಡ ಇವತ್ತು ಬಂದು ಯಡಿಯೂರಪ್ಪ ಅವರನ್ನು ಭೇಟಿಯಾಗಿದ್ದಾರೆ. ಯಾಕಂದರೆ ಕೆಲವೊಂದಷ್ಟು ಬದಲಾದಂತಹ ರಾಜಕೀಯ ಸನ್ನಿವೇಶಗಳಲ್ಲಿ ಒಂದಷ್ಟು ಮುನಿಸು ಕೂಡ ಇತ್ತು ಯಡಿಯೂರಪ್ಪ ಮತ್ತು ವಿ ಸೋಮಣ್ಣ ಅವರ ನಡುವೆ. ಹಾಗಾಗಿ ವಿ ಸೋಮಣ್ಣ ಎಲ್ಲೋ ಒಂದು ಕಡೆ ಪಕ್ಷ ಬಿಟ್ಟು ಹೋಗ್ತಾರೆ, ಕಾಂಗ್ರೆಸ್ಸಿಗೆ ಬಂದುಬಿಡ್ತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ವಿ ಸೋಮಣ್ಣ ಮೌನಕ್ಕೆ ಶರಣಾಗಿದ್ದರು. ನಾನು ಯಾವುದನ್ನು ಕೂಡ ಮಾತನಾಡೋದಿಲ್ಲ, ಅದಕ್ಕೆ ಸಮಯ ಬಂದಾಗ ಹೇಳ್ತೀನಿ ಅನ್ನುವಂಥದ್ದನ್ನೇ ಹೇಳ್ತಾ ಬಂದರು. ಕೊನೆಗೂ ಈಗ ವಿ ಸೋಮಣ್ಣ ಟಿಕೆಟ್ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಒಬ್ಬ ನಾಯಕನನ್ನು ಭೇಟಿಯಾಗಿ ಅಭಿನಂದನೆಯನ್ನು ಸ್ವೀಕರಿಸೋದಕ್ಕೆ ಅಂತೇಳಿ ವಿ ಸೋಮಣ್ಣ ಅವರು ಕೂಡ ಭೇಟಿಯಾಗಿದ್ದಾರೆ. BS ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿಯ ನೇರ ಪ್ರಸಾರವನ್ನು, ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಲೈವ್ ವಿಜುವಲ್ಸ್ ಇದು ನೀವು ನೋಡ್ತಾ ಇರುವಂಥದ್ದು. ಈಗ ಯದುವೀರ್ ಅವರು ಏನು ಹೋಗಿದ್ರು ಯಡಿಯೂರಪ್ಪ ಅವರನ್ನು ಭೇಟಿಯಾಗೋದಕ್ಕೆ, ಇವತ್ತು ಬೆಳಿಗ್ಗೆನೇ ಬಿಜೆಪಿ ಕಚೇರಿಗೆ ತೆರಳಿದಂತಹ ಯದುವೀರ್ ಅವರು ಅಲ್ಲಿ ಪಕ್ಷದ ಒಂದು ಪ್ರಾಥಮಿಕ ಸದಸ್ಯತ್ವ ಏನಿದೆ ಅದನ್ನು ತಗೊಂಡಿದ್ದಾರೆ. ಸೊ ಅದಾದ ನಂತರ ಈಗ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿದ್ದಾರೆ. ಯಡಿಯೂರಪ್ಪ ಅವರನ್ನು ಭೇಟಿಯಾದ ನಂತರ ಈಗ ಯಡಿಯೂರಪ್ಪ ಅವರು ಮಾತಾಡ್ತಾ ಇದ್ದಾರೆ. ನೋಡೋಣ. ರಾಜ ಕುಟುಂಬದವರಾದಂಥ ಮಾನ್ಯ ಯದುವೀರ್ ಅವರು ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿಯಾಗಿ ಈಗಾಗಲೇ ತೀರ್ಮಾನ ಆಗಿದೆ. ಬಹುಶಃ ಅವರಿಂದ 6-7 ಲೋಕಸಭಾ ಕ್ಷೇತ್ರಗಳು ನಮಗೆ ಸುತ್ತಮುತ್ತ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಯದುವೀರ್ ಅವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ. ಅವರು ಸಹ ಸುತ್ತಮುತ್ತ 5-6 ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನೀಗ 28ರಲ್ಲಿ ಕನಿಷ್ಠ 25-26 ಕ್ಷೇತ್ರ ಗೆಲ್ಲಬೇಕು ಅಂತಿದ್ದೇವೆ. ಅದಕ್ಕೆ ಯದುವೀರ್ ಅವರು ಸೇರಿರೋದ್ರಿಂದ ಅದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ಅದಕ್ಕೆ ಪಕ್ಷದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅಂಡ್ ಅವರು ನಿಮ್ಮನ್ನು ಕುರಿತು 4 ಮಾತಾಡ್ತಾರೆ. ಆಲ್ ಆರ್ ಯು ಡೋಂಟ್ ಆಸ್ಕ್ ಎನಿ ಕ್ವಶನ್. ಆಲ್ ಆರ್ ಕನ್ವಿನ್ಸ್, ಆಲ್ ಆರ್ ಗೋಯಿಂಗ್ ಟು ಸಪೋರ್ಟ್. ಥ್ಯಾಂಕ್ ಯು. ನಮಗೆ ನಮಸ್ಕಾರ. ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದು ನನ್ನ ಸೌಭಾಗ್ಯ. ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ 9 ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮಗೆ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ, ಪಬ್ಲಿಕ್ ಲೈಫಲ್ಲಿದ್ದೀನಿ. ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದ್ದಾರೆ. ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ನಾವು ಕೇಳ್ಕೊಂಡಿದ್ದೀವಿ. ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾವಾಗ? ಜೊತೆಗೆ ಬಿಜೆಪಿನೇ ಪಿಕ್ ಮಾಡಬೇಕು ಅನ್ಸಿದ್ದೆ? ನಾನು ಬಹಳ ಸುಮಾರು 1 ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಾಗಿದೆ. ಬಹುಶಃ
ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಭಾಳ ಒಂದು ಒಳ್ಳೇದು ಮಾಡ್ಬೋದು. ಆದರೆ ಒಳ್ಳೆಯ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ. ಸೊ ಅದಕ್ಕಾಗಿ ಇವ್ರನ್ನ ಆಯ್ಕೆ. ನಿಮ್ಮ ರಾಜಕೀಯ ಸ್ವಾಗತ ಇದೆಯಲ್ಲ ಸರ್, ಇದು ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆಯನ್ನು ಎದುರಿಸಬೇಕಾಯ್ತು, ಆಕ್ಷೇಪಗಳು ಎದುರಿಸಬೇಕಾಯ್ತು, AC ರೂಮಲ್ಲಿ ಬರೋ ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು. ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲನೂ ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲನೂ ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದನೂ ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ನುಂಗ್ಕೊಂಡು ಹೋಗ್ಬೇಕು ನಾವು. ಸರ್ ಅಷ್ಟು ಈಸಿ ಆಯ್ತಾ ಸರ್? ಹೇಳಿ ಸರ್, ನಿಮಗೆ ಡಿಸಿಷನ್ ತಗೊಳ್ಳುವಂಥದ್ದು ಅಷ್ಟು ಈಸಿ ಆಯ್ತಾ ಪೊಲಿಟಿಕಲ್ ಎಂಟ್ರಿ ಆಗುವಂಥದ್ದು? ಇದು ಜೀವನದಲ್ಲಿ ನಾನು ಸುಳ್ಳೆಲ್ಲ ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು, ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನನಗೆ ಭಾಳ ಸಂತೋಷವಾಗುತ್ತೆ ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಈ ಮೈಸೂರಿನ ಕೊಡಗುವಿನ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ನೆನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ ಹೋಗ್ತಾರೆ.